ಪಡೆಯುತ್ತೆ, ಆ ಪೆಟ್ಟೆ ಸಾವಿನ ಹಂತಕ್ಕೆ ತರುತ್ತೆ ಅಂತೇಳಿ ಬಹುತೇಕವಾಗಿ ಯಾರೂ ಕೂಡ ಊಹೆ ಮಾಡ್ಕೊಂಡಿರೋದಿಲ್ಲ ನಮಿತಾ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಎವರ್ ಗ್ರೀನ್ ನಟ, ಹಿಟ್ ಮ್ಯಾನ್ ಅಂತಾನೆ ಕರೆಸಿಕೊಂಡ, ಜೊತೆಗೆ ಹೀ ಮ್ಯಾನ್ ಅಂತಾನೆ ಅಭಿಮಾನಿಗಳಿಂದ ಕರೆಸಿಕೊಳ್ತಾ ಇದ್ದಂತಹ ಧರ್ಮೇಂದ್ರ ಅವರು ವಿಧಿವಶರಾಗಿದ್ದು ಬಾಲಿವುಡ್ ದಿಗ್ಗಜರೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಈಗಾಗಲೇ ಧರ್ಮೇಂದ್ರ ಅವರು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ವಿಲ್ಲೆ ಪಾರ್ಲೆ ಸ್ಮಶಾನದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. 89 ವರ್ಷದ ಧರ್ಮೇಂದ್ರ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು, ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಆ ನಂತರ ಅವರು ಹುಷಾರಾದ ಬಳಿಕ ಅವರನ್ನು ಮತ್ತೆ ಮನೆಗೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬರಲಾಗಿತ್ತು. ಆದರೆ ಇದೀಗ ಧರ್ಮೇಂದ್ರ ಅವರು ವಿಧಿವಶರಾಗಿದ್ದು 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ದು ಮಾತ್ರ ಅಲ್ಲ, ಅಲ್ಲಿ ಒಂದು ಟ್ರೆಂಡ್ ಸೆಟ್ಟನ್ನು ಮಾಡಿದರು. ಜೊತೆಗೆ ಒಂದು ಯಾವ ರೀತಿಯಾಗಿ ಆ ಒಂದು ಪಾತ್ರಗಳು ಇರ್ತಾ ಇತ್ತು, ಜೊತೆಗೆ ಅವರು ಯಾವ ರೀತಿಯಾಗಿ ಪ್ರತಿಯೊಬ್ಬರಿಗೂ ಈ ಒಂದು ಚಿತ್ರಗಳ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ರು ಅನ್ನೋದು ಅವರ ಸಿನಿಮಾಗಳಿಂದ ತಿಳಿಯುತ್ತೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಚಿತ್ರ ಸಾಹಿತಿ ಆಗಿರುವಂತಹ ಕವಿರಾಜ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕವಿರಾಜ್ ಅವರೇ ನಮಸ್ತೆ. ನಮಸ್ತೆ. 6 ವರ್ಷಗಳ ಸುದೀರ್ಘವಾದಂತಹ ಒಂದು ಪಯಣ ಸಿನಿಮಾ ರಂಗದಲ್ಲಿ ಅನ್ನುವಂಥದ್ದು. 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದು ಮಾತ್ರ ಅಲ್ಲ, ಹೀ ಮ್ಯಾನ್ 6 ದಶಕಗಳಲ್ಲಿ, ಹೌದು, ಹೀ ಮ್ಯಾನ್ ಅಂತಾನೆ ಕರೆಸಿಕೊಂಡಂತಹ ಧರ್ಮೇಂದ್ರ ಅವರ ಜೀವನ ಪಯಣ, ಜೊತೆಗೆ ಅವರು ಕೊಟ್ಟಂತಹ ಸಿನಿಮಾಗಳ ಬಗ್ಗೆ ಮಾತನಾಡೋದಾದ್ರೆ ನಿಜವಾದ ಲೆಜೆಂಡ್. ಆಕ್ಚುಲಿ ಏನು ನಥಿಂಗ್ ಶಾರ್ಟ್ ಅಂತ ಹೇಳ್ತೀವಲ್ಲ, ಆ ತರ ಯಾರೋ ತೀರ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಹೊಗಳ್ಬೇಕು ಅನ್ನೋ ವಿಷಯ ಅಲ್ಲ. ಏನು ರಾಜೇಶ್ ಖನ್ನಾ ಅವರು ಒಂದು ರೊಮ್ಯಾಂಟಿಕ್ ಇದಿತ್ತು, ಅಥವಾ ಅಮಿತಾಬ್ ಬಚ್ಚನ್ ಅವರ ಆಂಗ್ರಿ ಯಂಗ್ ಮ್ಯಾನ್ ಇದಿತ್ತು, ಅವೆರಡನ್ನೂ ಹೊಂದಿದವರು ಧರ್ಮೇಂದ್ರ. ಅವ್ರನ್ನ ಇಮೋಷನಲ್ ರೋಲ್ ಅಲ್ಲೂ ನೋಡಿದೀವಿ, ಅದೇ ಆಂಗ್ರಿ ಯಂಗ್ ಮ್ಯಾನ್ ರೆಬೆಲ್ ಇದ್ರಲ್ಲೂ ನೋಡಿದೀವಿ. ಅವರ ಸಿನಿಮಾಗಳು, ಅವರ ಅಭಿನಯ, ಅವ್ರದೇ ಒಂದು ಸ್ಟೈಲು, ಮಾತಾಡೋ ಶೈಲಿನೇ ಬೇರೆ, ಅದೊಂದು ವಾಕಿಂಗ್ ಸ್ಟೈಲ್ ಬೇರೆ. ಸೊ ತಮ್ಮದೇ ಛಾಪು ಮೂಡಿಸಿ ಹೋದವರು ತುಂಬಾ ಕಮ್ಮಿ. ಧರ್ಮೇಂದ್ರ ಸ್ಟೈಲ್ ಆಫ್ ಆಕ್ಟಿಂಗ್ ಅಂತಾನೆ ಒಂದಿದೆ, ತುಂಬಾ ಕಮ್ಮಿ ಆ ಥರದ ತಮ್ಮದೇ ಒಂದು ಪಥವನ್ನು ನಿರ್ಮಿಸಿ ಹೋಗೋರು. ಅದರಲ್ಲಿ ತುಂಬಾ ಮೋಸ್ಟ್ಲಿ ನಾವು ಒಂದು ಬೆರಳೆಣಿಕೆಯಷ್ಟು ಜನರನ್ನ ಬಾಲಿವುಡ್ ಅಲ್ಲಿ ಗುರುತಿಸ್ಬೋದು. ಅದರಲ್ಲಿ ಧರ್ಮೇಂದ್ರ ಒಬ್ರು. ನಾವಿನ್ನೂ ಹಿಂದಿ ಸಿನಿಮಾಗಳನ್ನ ನೋಡೋಕ್ಕೆ ಶುರು ಮಾಡಿದ ದಿನಗಳು ಆಕ್ಚುಲಿ ಆಗ ಧರ್ಮೇಂದ್ರ ಅವರು ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಅವರು. ಈ ಶೋಲೆಯಿಂದ ಹಿಡಿದು ಆ ಟೈಮಿನ ಸಿನಿಮಾಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು. ತುಂಬಾ ಸಹಜ ಅಭಿನಯ ಇತ್ತು ಅವ್ರದ್ದು. ಅವ್ರನ್ನ ಕಳ್ಕೊಂಡಿದ್ದು ನಿಜವಾಗ್ಲೂ ಲಿಟ್ರಲಿ ತುಂಬಲಾರದ ನಷ್ಟ. ಹೇಳ್ತೀವಿ, ಮಾತಿಗೆ ಹೇಳ್ತಾರೆ ತುಂಬಲಾರದ ನಷ್ಟ ಅಂತ, ಬಟ್ ಇದು ಅಕ್ಷರಶಃ ಸತ್ಯ. ಅವರ ಸಿನಿಮಾಗಳಲ್ಲಿ ತುಂಬಾ ಇಷ್ಟವಾದಂತಹ ಸಿನಿಮಾ ಅಥವಾ ಪಾತ್ರಗಳ ಬಗ್ಗೆ ಮಾತನಾಡೋದಾದ್ರೆ ಕವಿರಾಜ್ ಅವರು? ಇಲ್ಲ, ಎನಿ ಟೈಮ್ ಶೋಲೆ. ಶೋಲೆ 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 ನಾವು ತುಂಬಾ ಇಷ್ಟಪಟ್ಟು ನೋಡಿದ್ದು ಶೋಲೆನೇ ಆಕ್ಚುಲಿ. ಫೂಲ್ ಔರ್ ಪತ್ತರಲ್ಲೂ ನಂಗೆ ತುಂಬಾ ಇಷ್ಟ ಅವರು ಕ್ಯಾರೆಕ್ಟರ್. ಬಟ್ ಶೋಲೆ ನಥಿಂಗ್ ಟು ಬಿಟ್ ಶೋಲೆ. 1 to 10 ಶೋಲೆನೇ. ಹೌದು. ಯಾಕಂದ್ರೆ ಅಮಿತಾಬ್ ಬಚ್ಚನ್ ಅವರು ಕೂಡ ಆ ಒಂದು ಸಂದರ್ಭವನ್ನು ನೆನಪಿಸ್ಕೊಳ್ತಾ ಇದ್ರು. ಅವರು ನನಗೆ ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೆ ಧರ್ಮೇಂದ್ರ ಅವರು ಅನ್ನುವಂತಹ ಒಂದು ವಿಚಾರವನ್ನ ಪ್ರತಿ ಬಾರಿ ಕೂಡ ನೆನಪಿಸ್ಕೊಳ್ತಾ ಇದ್ರು. ನೋಡಿ, ಅದು ಗ್ರೇಟ್ನೆಸ್ ಅವ್ರದ್ದು. ಎಷ್ಟು ಹೃದಯ, ಎಷ್ಟು ವಿಶಾಲವಾಗಿತ್ತು ಅನ್ನೋದಕ್ಕೆ ಅದು ಸಾಕ್ಷಿ. ಆಲ್ಮೋಸ್ಟ್ ಕಾಂಟೆಂಪ್ರರಿ ಅಥವಾ ಒಂದು ಸ್ವಲ್ಪ ಜೂನಿಯರ್ ಅಮಿತಾಬ್ ಬಚ್ಚನ್ ಅವರು. ಆವಾಗ ಈಕ್ವಲ್ ಪಾತ್ರ ಇದ್ರಲ್ಲಿ ಅಲ್ವಾ. ಜೈ ಅವ್ರ ವೀರು ಅದನ್ನ ತನ್ನ ಒಬ್ಬ ಸಹಪಾಠಿಗೆ ಕೊಡ್ಸೋದು, ಕೊಡಿ ಅಂತ ಇನ್ಫ್ಲೂಯೆನ್ಸ್ ಮಾಡೋದೆಲ್ಲ ತುಂಬಾ ದೊಡ್ಡ ಹೃದಯ ಇದ್ರೆ ಮಾತ್ರ ಸಾಧ್ಯ. ಧರ್ಮೇಂದ್ರ ಅವ್ರಿಗೆ ಅದು ಇತ್ತು ಅನ್ಸುತ್ತೆ. ಅವ್ರು ಅದೇ ಒಂಥರ ನಮ್ಮ ಇವರಿಬ್ಬರ ಮಿಶ್ರಣ. ನಾನು ಮೊದಲೇ ಹೇಳ್ದಂಗೆ, ನಮ್ಮಲ್ಲಿ ನನ್ನ ಪ್ರಕಾರ ನಾವು ಸುಮ್ಮನೆ ಯೋಚನೆ ಮಾಡಿದ್ರೆ ಧರ್ಮೇಂದ್ರ ಅವ್ರನ್ನ ನಾವು ವಿಷ್ಣುವರ್ಧನ್ಗೆ ಹೋಲಿಸ್ಬೋದೇನೋ ಮೋಸ್ಟ್ಲಿ. ಆ ತರದ್ದು ಎಲ್ಲರ ಕಡೆನೂ ಸಲ್ತಾ ಇದ್ರು ಅವ್ರಿಗೆ. ಶತ್ರುಘ್ನ ಸಿನ್ಹಾ, ಅಂಬರೀಷ್ ಅವರು ಅಂತ ಹೇಳಿದ್ರೆ, ಧರ್ಮೇಂದ್ರ ಅವ್ರನ್ನ ವಿಷ್ಣುವರ್ಧನ್ಗೆ ಹೋಲಿಸ್ಬೋದು. ಎರಡೂ ತರದ ಕ್ಯಾರೆಕ್ಟರ್ ಸೂಟ್ ಆಗ್ತಾ ಇದ್ರು. ಅದೇ ಅದು ಒಂದು ಧ್ವನಿಯಲ್ಲೇ ಒಂದು ಇದಿತ್ತು, ವಿಶೇಷತೆ ಇತ್ತು. ಒಂದು ಗಡಸುಕ್ಕೂ ಆಗ್ತಿತ್ತು ಅದು. ಅದೇ ತರ ಒಂದು ಇಮೋಷನಲ್ ಸಂದರ್ಭಗಳನ್ನ ವ್ಯಕ್ತಪಡಿಸ್ಲಿಕ್ಕೂ ಅದು ತುಂಬಾ ಚೆನ್ನಾಗಿ ಅದನ್ನ ಅವ್ರು ಬಳಸ್ಕೊತಾ ಇದ್ರು.
ಅವರ ನೋಡಿ ಕೆಲವು ಸ್ವಲ್ಪ ಏಜ್ ಆದ್ಮೇಲೆ ಆ ಸಿನಿಮಾಗಳ ಬಗ್ಗೆ ಅಂದ್ರೆ ಸಾಕಪ್ಪ ಅನ್ನುವಂಥ ರೀತಿ ಇರ್ತಾರೆ. ನಮ್ಮ ಇಡೀ ಫ್ಯಾಮಿಲಿ ಅವ್ರದ್ದು ನಮ್ಮ ಮಕ್ಕಳಿದ್ದಾರೆ ಸಾಕು ಅಂತೇಳಿ ಅವರ ಇನ್ನೊಂದು ಸಿನಿಮಾ ಇಕ್ಕೀಸ್ ಅನ್ನುವಂತಹ ಸಿನಿಮಾ ಇದೇ ಡಿಸೆಂಬರ್ ಅಲ್ಲಿ ರಿಲೀಸ್ ಆಗ್ಬೇಕಾಗಿತ್ತಂತೆ. ಹಾಗಾದ್ರೆ ಆ ಒಂದು ಸಿನಿಮಾದ ಮೇಲಿನ ಪ್ರೀತಿಯನ್ನ ನಾವು ಗಮನಿಸಬಹುದು ಇಲ್ಲಿ ಅಂತ. ಹೌದು, ಯಾವತ್ತೂ ಅವರು ಅದನ್ನ ಕಳ್ಕೊಂಡಿಲ್ಲ. ಅಂದ್ರೆ ಕೆಲವು ನಟರು ತಮ್ಮ ಒಂದು ಪ್ರೈಮ್ ಟೈಮ್ ಮುಗಿದ್ಮೇಲೆ ಕಾಣಿಸೋದೇ ಇಲ್ಲ ಆಕ್ಚುಲಿ. ಅವ್ರು ಆಮೇಲೆ ನಮ್ಗೆ ಗೊತ್ತಾಗೋದೇ ಅವ್ರು ಈ ತರದಿನ ಒಂದು ಸಂದರ್ಭ ಆದಾಗ. ಧರ್ಮೇಂದ್ರ ಅವರು ಎಲ್ಲೂ ಲೈಫ್ ಲೈಟ್ ಇಂದ ಹೊರಗೆ ಹೋಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರ ಲೆಗಸಿ ಅವ್ರ ಮಕ್ಕಳು ಬಂದ್ರು. ಧರ್ಮೇಂದ್ರ ಒಂದು ಇನ್ಸ್ಟಿಟ್ಯೂಷನ್ ತರ, ಎಲ್ಲೋ ಹೇಮಾಮಾಲಿನಿ ಅವ್ರ ಹೆಸರು ಬಂದಾಗ ಧರ್ಮೇಂದ್ರ ಅವ್ರು ನೆನಪಾಗ್ತಿದ್ರು, ಎಲ್ಲೋ ಬಾಬಿ ಡಿಯೋಲು ಸನಿ ಡಿಯೋಲ್ ಹೆಸರು ಹೇಳಿದಾಗ ಧರ್ಮೇಂದ್ರ ಅವ್ರು ನೆನಪಾಗ್ತಿದ್ರು. ಧರ್ಮೇಂದ್ರ ಅವ್ರು ಯಾವತ್ತೂ ಆ ಒಂದು ನೆನಪಿನ ಅಂಗಳದಿಂದ ಮರೆ ಆಗ್ಲೇ ಇಲ್ಲ. ಸಡನ್ ಆಗಿ ಏನಾಗತ್ತೆ, ದೊಡ್ಡ ಸ್ಟಾರ್ಗಳು ಒಂದಿನ ಸ್ಟಾರ್ಗಿರಿ ಮೆರೆದು ಒಂದಿನ ಈ ತರದೇನೋ ಆದಾಗ ಹೌದಲ್ವಾ ಅವ್ರು ಇದ್ರಲ್ವಾ ಅನ್ಸತ್ತೆ. ಆ ಅವಕಾಶ ಧರ್ಮೇಂದ್ರ ಅವ್ರ ಹೆಸರಲ್ಲಿ ಬರ್ಲೇ ಇಲ್ಲ ಆಕ್ಚುಲಿ. ಅವ್ರು ಯಾವತ್ತೂ ಆನ್ ಇದ್ರು, ಎಲ್ಲೋ ಒಂದ್ ಕಡೆ ನೋಡ್ತಾನೆ ಇದ್ವಿ. ಬೇರೆ ಬೇರೆ ಕಾರಣಗಳಿಂದ ನೆನಪಾಗ್ತಾನೆ ಇರ್ತಿದ್ರು. ನಿಜ. ಇನ್ನು ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಸಿಂಪ್ಲಿಸಿಟಿ ಆಗಿರ್ಬೋದು. ಯಾಕಂದ್ರೆ ಹೀ ಮ್ಯಾನ್ ಅಂತ ಕರೆಸ್ಕೊಂಡಿದ್ದೆ ಅವರ ಒಂದು ಧೈರ್ಯದಿಂದ ಅಂತ ಹೇಳ್ತಾರೆ. ಈಗಾಗಲೇ ಅವರ ಅಭಿಮಾನಿಗಳು ಕರಿತಾ ಇದ್ದಿದ್ದೆ ಅದಕ್ಕೋಸ್ಕರ. ಯಾಕಂದ್ರೆ ಯಾರಿಗಾದ್ರೂ ಏನೇ ಆದಂಥ ಸಂದರ್ಭದಲ್ಲೂ ತಾವು ಒಟ್ಟಿಗೆ ಇರೋದು ಮಾತ್ರ ಅಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನುವಂತಹ ವಿಚಾರ. ಜೊತೆಗೆ ಅವರೇ ಪರ್ಸನಲ್ ಆಗಿ ಒಂದು ಇತ್ತೀಚಿನ ನಾವು ಗಮನಿಸ್ತೀವಿ, ಬಾಡಿ ಗಾರ್ಡನ್ನು ಇಟ್ಕೊಳ್ತಾರೆ, ಸ್ವಲ್ಪ ಫೇಮ್ ಬಂದರೆ ಸಾಕು. ಬಟ್ ಅವ್ರು ಯಾವತ್ತೂ ಅಂತಹ ಒಂದು ರೀತಿಯಾಗಿ ಬಾಡಿ ಗಾರ್ಡನ್ನು ಕೂಡ ಇಟ್ಕೊಂಡವರಲ್ಲ ಅಂತ ಹೇಳಿ ಅವರ ಆಪ್ತರುಗಳು ಹೇಳ್ತಾ ಇದ್ರು. ಅವರಿಗೆ ಹೀ ಮ್ಯಾನ್ ಅಂದಿದೆ. ಯಾಕಂದ್ರೆ ನಾವು ಆ ಒಂದು ಅಂಗಸೌಷ್ಠವ ಇರೋದು, ದೇಹದಾಢ್ಯ, ಆ ತರದ್ ಹೀರೋ ಆಗಿ ನೋಡಿದ್ ಫಸ್ಟ್ ಧರ್ಮೇಂದ್ರ ಅವರನ್ನೇ. ಕಟ್ಟು ಮಸ್ತಾಗಿದ್ದವರು, ಪಂಜಾಬಿ ಬ್ಯಾಕ್ ಗ್ರೌಂಡ್, ಸರ್ದಾರು, ಪಠಾಣ, ಆ ತರದ್ದು ಇದು ಹಂಗೆ ಇದ್ರು, ಕಟ್ಟು ಮಸ್ತಾಗಿದ್ರು. ಆ ತರದ್ದು ಹೀರೋ ನಾವು ನೋಡಿಲ್ಲ ಯಾರನ್ನು ಆ ಟೈಮಿಗೆ. ಅವರೇ ಮೊದಲು. ಈಗ ಎಲ್ಲರೂ ಬರ್ತಾರೆ, ಬಟ್ ಆ ಹಂತದಲ್ಲಿ ಅವರೇ ಮೋಸ್ಟ್ಲಿ ಅದಕ್ಕೆ ಫಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ರಾಜೇಶ್ ಖನ್ನಾ ಅವರು ಒಂಥರ ಕ್ಯೂಟ್ ಆಗಿದ್ರು, ಹ್ಯಾಂಡ್ಸಮ್ ಆಗಿದ್ರು. ಈ ಕಡೆ ಅಮಿತಾಬ್ ಬಚ್ಚನ್ ಅವರು ಒಂಥರ ಅದನ್ನ ನೀವು ಟಿಪಿಕಲ್ ಹೀರೋ ಲುಕ್ ಅಂತ ಹೇಳಕ್ಕಾಗಲ್ಲ, ತೆಳ್ಳಗೆ ಉದ್ದಕ್ಕೆ. ಅದರಿಂದ ಆಚೆಗೆ ಅವ್ರು ಸಾಧಿಸಿದ್ದು ಬೇರೆ ವಿಷಯ. ಬಟ್ ನೀವು ದೇಹದಾಢ್ಯದ ವಿಷಯಕ್ಕೆ ನೋಡಿದ್ರೆ ಪಕ್ಕಾ ಹೀರೋ ಮಟೀರಿಯಲ್ ಅಂತ ಹೇಳ್ಬೋದಾದಂತ ದೇಹದಾಢ್ಯ ಧರ್ಮೇಂದ್ರ ಅವರು. ಯಾಕಂದ್ರೆ ಈಗ ಅಗ್ನಿಸ್ಪರ್ಶ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈಗ ಬಂದಿರುವ ಮಾಹಿತಿ ಪ್ರಕಾರ ಅಂದ್ರೆ ಎಲ್ಲೂ ಕೂಡ ಈ ವಿಚಾರವನ್ನು ಅವ್ರ ಮನೆಯವರು ಹೇಳಿಲ್ಲ. ಮೊನ್ನೆ ಒಂದು ಆದಂತಹ ಇನ್ಸಿಡೆಂಟ್ ನಿಂದಾಗಿ ಒಂದು ಸಾಕಷ್ಟು ನೊಂದಿದ್ರು, ಈ ತರ ಆಯ್ತು ಇದ್ದಂಥವ್ರನ್ನ ಈ ರೀತಿಯಾಗಿ ಒಂದು ಗಾಸಿಪ್ಗಳು ಆಯ್ತಲ್ಲಪ್ಪ ಅಂತ ಹೇಳಿ. ಬಟ್ ಇವತ್ತು ಯಾವುದೇ ರೀತಿಯಾಗಿ 300ಕ್ಕೂ ಹೆಚ್ಚು ಚಿತ್ರಗಳು ನಟಿಸಿದಂತಹ ಒಬ್ಬ ಅತ್ಯದ್ಭುತ ನಟ ವಿಧಿವಶರಾದಂತಹ ಸಂದರ್ಭದಲ್ಲಿ ಒಂದು ಸರ್ಕಾರಿ ಗೌರವವನ್ನು ಎಕ್ಸ್ಪೆಕ್ಟ್ ಮಾಡಬಹುದಿತ್ತೇನೋ ಅವರ ಫ್ಯಾಮಿಲಿಯವರು. ಬಟ್ ಅದನ್ನು ಕೂಡ ಮಾಡಿಲ್ಲ ಅಂತ ಹೇಳಿ ಅವರಾಗೆ ಮನೆಯವರು ಎಷ್ಟು ಜನ ಇದ್ದಾರೆ ಅವರಾಗೆ ಹೋಗಿ ಅಲ್ಲಿ ಒಂದು ಅಗ್ನಿಸ್ಪರ್ಶ ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಇಲ್ಲ, ಅದನ್ನ ನಾವು ಅವರ ಫ್ಯಾಮಿಲಿ ಇಚ್ಛೆಗೆ ಬಿಡೋದೇ ಒಳ್ಳೇದು. ಅವ್ರಿಗೆ ಅದೆಲ್ಲ ಬೇಡ ಅನ್ಸಿ ಬಹಳ ಏನು ತಮ್ಮಷ್ಟಕ್ಕೆ ಅದನ್ನ ಮಾಡ್ಕೋಬೇಕು ಅಂದ್ರೆ ಅದು ಫೈನಲ್ ನಿರ್ಧಾರ ಅವ್ರದ್ದೇ ನನ್ನ ಪ್ರಕಾರ. ಅದನ್ನ ನಾವು ಗೌರವಿಸ್ಬೇಕಾಗತ್ತೆ. ಮೋಸ್ಟ್ಲಿ ಅವರು ಅದೇ ನೀವು ಹೇಳ್ದಂಗೆ ಸ್ವಲ್ಪ ನೊಂದ್ಕೊಂಡಿರ್ಬೋದು ಅವರು. ನಾವು ನೋಡಿದ್ವಿ ಸನ್ನಿ ದೇವಲ್ ಕೈ ಮುಗಿತಾ ಇದ್ರು ಬಿಟ್ಬಿಡಿ ಅನ್ನೋ ತರ. ಸ್ವಲ್ಪ ಕೆಲವು ಮಾಧ್ಯಮಗಳು ಆತರ ತೋರಿ ಮೊದಲೇ ಅವರು ತೀರ್ಕೊಂಡ್ರು ಅಂತ ಬಿತ್ತರಿಸಿದ್ರು. ಅದೆಲ್ಲ ಅವ್ರಿಗೆ ಬೇಜಾರ. ಈಗ ಅವ್ರು ಈ ಹೊತ್ತಲ್ಲಿ ನಾವು ಅವರ ಪ್ರೈವೇಟ್ ಸ್ಪೇಸ್ ಅನ್ನ ಗೌರವಿಸೋದು ಒಳ್ಳೇದು. ಅವರಿಗೆ ಅಂದ್ರೆ ಬಾಲಿವುಡ್ ಅಲ್ಲೂ ಕೂಡ ಈ ಹಿಂದಿನ ಕೂಡ ಹೇಳ್ತಾ ಇದ್ರಂತೆ, ಧರ್ಮೇಂದ್ರ ಇದ್ರೆ ಸಾಕು ಒಂದು ಇಡೀ ಒಂದು ಸೈನ್ಯವೇ ಪಂಜಾಬ್ನಿಂದ ಬರುತ್ತೆ, ಆ ರೀತಿಯಾಗಿ ಅಂತಹ ಒಂದು ಪ್ರೀತಿ ಅಭಿಮಾನವನ್ನು ಹೊಂದಿರುವಂತವ್ರು ಇದ್ದಾರೆ, ಯಾರಿಗೂ ಕೂಡ ಹೆದರುವಂತಹ ವ್ಯಕ್ತಿತ್ವ ಅಲ್ಲ ಅಂತ ಹೇಳೋರು ಕೂಡ ಇದ್ರಂತೆ. ಸತ್ಯಜಿತ್ ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ಸಂದರ್ಶನದಲ್ಲಿ ಕೂಡ ಈ ವಿಚಾರವನ್ನು ಧರ್ಮೇಂದ್ರ ಅವರ ಬಗ್ಗೆ ಮಾತನಾಡುವಾಗ ಹೇಳ್ತಾ ಇದ್ರು. ಅಂದ್ರೆ ಆ ರೀತಿಯಾಗಿ ಯಾರಿಗೆ ಭೂಗತ ಲೋಕಕ್ಕೂ ಮತ್ತು ಬಾಲಿವುಡ್ಗೆ ಎಲ್ಲಿಲ್ಲದ ನಂಟು ಅನ್ನೋದು ಗೊತ್ತಿರೋ ವಿಚಾರ. ಅಂತಹ ಸಂದರ್ಭದಲ್ಲೂ ಕೂಡ ಭೂಗತ ಲೋಕವನ್ನೇ ಹಿಮ್ಮೆಟ್ಟಿಸುವ ರೀತಿಯಾದಂತಹ ಧೈರ್ಯಶಾಲಿ ಆಗಿದ್ರು ಅವರು ಅಂತ. ಬಹುಶಃ ನನ್ಗೆ ಅನಿಮಲ್ ಅಲ್ಲಿ ನೋಡಿ ಇವರು ಒಂದು ಸಿಕ್ ಬಾಡಿ ಗಾರ್ಡ್ಸ್ ನ ಕರ್ಕೊ ಬರ್ತಾರೆ, ಅದು ಕಸಿನ್ಸ್ ನ ಯಾರೋ ರಣಬೀರ್ ಕಪೂರ್. ನೀವ್ ಹೇಳ್ದಾಗ ನಂಗೆ ಅದು ನೆನಪಿಗೆ ಬರುತ್ತೆ. ಅಂದ್ರೆ ಯಾರೋ ದುಡ್ಡು ಕೊಟ್ಟು ಕರ್ಕೊಬರೋ ಇವ್ರಿಗಿಂತನೂ ಸಂಬಂಧದಲ್ಲಿ ಬರ್ತಾರಲ್ಲ, ಒಂದು ಇಮೋಷನಲ್ ಬಾಂಡಿಂಗ್ ಅಲ್ಲಿ ಬರ್ತಾರಲ್ಲ, ಅವ್ರ ಮುಂದೆ ಯಾರಿಲ್ಲ ಅನ್ನೋ ತರದೊಂದು ಅನಿಮಲ್ ನೋಡ್ತೀವಿ ನಾವು. ರಣಬೀರ್ ಕಪೂರ್ ಅವ್ರ ಜೊತೆ ಅವ್ರ ಕಸಿನ್ಸ್ ಬಂದಾಗ ಬಹುಶಃ ಧರ್ಮೇಂದ್ರ ಅವರಿಂದನೇ ಸ್ಫೂರ್ತಿಯಾಗಿ ಅದನ್ನ ಸಂದೀಪ್ ರೆಡ್ಡಿ ವಂಗ ಅವ್ರು ಬರೆದಿರೋ ಕ್ಯಾರೆಕ್ಟರ್ ಅಂತ ಅನ್ಸತ್. ಈಗ ನನ್ಗೆ ನೀವ್ ಹೇಳಿದ್ಮೇಲೆ ನಾನು ಅಲ್ಲಿ ಕನೆಕ್ಟ್ ಮಾಡ್ಕೋತಾ ಇದೀನಿ.
ಅನಿಮಲ್ ಫಿಲ್ಮ್ ಆಗಿ. ಅದು ಪಂಜಾಬಿಂದಾನೇ ಬರ್ತಾರೆ ಅವರು, ಆ ಟೀಮ್ ಫುಲ್ಲು. ನೀವು ನೋಡಿದ್ರೆ ಅವ್ರ ಮುಂದೆ ಯಾರು ಇರಲ್ಲ. ಈ ಕಡೆ ತುಂಬಾ ಆರ್ಮ್ಡ್ ಗನ್ಮ್ಯಾನ್ಗಳು ತುಂಬಾ ಇರ್ತಾರೆ. ಬಟ್ ಯಾವಾಗ ಈ ಧರ್ಮೇಂದ್ರ ಅವರ ಸಿಖ್ ಟೀಮ್ ಬರುತ್ತೆ, ಧರ್ಮೇಂದ್ರ ಅಲ್ಲ ಸಾರಿ, ಒಂದು ಸಿಖ್ ಟೀಮ್ ಬರುತ್ತೆ, ಆವಾಗ ಅವ್ರ ಮುಂದೆ ಯಾರು ಇರಲ್ಲ. ಸೊ ನೀವ್ ಈಗ ಹೇಳಿದ್ರಿ ಯಾವ ಭೂಗತ ಲೋಕಕ್ಕೂ ಎದುರೋದ್ ಬೇಡ ಧರ್ಮೇಂದ್ರ ಅವರ ಸಪೋರ್ಟ್ ಇದ್ರೆ ಅಂತ. ಅದ್ರಲ್ಲಿ ಸೇಮ್ ಅದೇ ಫೀಲ್ ಅಲ್ಲಿ ತೋರಿಸಿದ್ದಾರೆ. ನಾನು ಈ ಬಗ್ಗೆ ಜಾಸ್ತಿ ಕೇಳಿರ್ಲಿಲ್ಲ, ಬಟ್ ಈಗ ನೀವ್ ಹೇಳಿದ್ಮೇಲೆ ನಾನು ಅದನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಅಂದ್ರು, ಈಗ ಅವರ ಶೋಲೆ ನೀವು ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಶೋಲೆಯ ಮೂವಿಗೆ ಸಂಬಂಧಪಟ್ಟ ಹಾಗೆ ಆನಂತರ ಕೂಡ ಅನೇಕ ಒಂದು 300 ಚಿತ್ರಗಳಲ್ಲಿ ಒಬ್ರು ಅಭಿನಯಿಸ್ತಾರೆ ಅಂತ ಹೇಳಿದ್ರೆ ಆ ಒಂದು ಸಿನಿಮಾಗಳ ಪಾತ್ರವ ವಿಭಿನ್ನತೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಅಂತ ಹೇಳಿ. ಯಾಕಂದ್ರೆ ಒಂದೊಂದು ಪಾತ್ರವೂ ಕೂಡ ಸೇಮ್ ಟು ಸೇಮ್ ಕೆಲವೊಂದು ಸಂದರ್ಭದಲ್ಲಿ ಅವಕಾಶಗಳು ಸಿಗುತ್ತೆ ಈ ರೀತಿಯಾದಂತಹ ಪಾತ್ರಗಳು ಅಂತ ಹೇಳಿ. ಬಟ್ ಇವರಿಗೆ ತನ್ನದೇ ಆದಂತಹ ವಿಭಿನ್ನವಾದ ಪಾತ್ರಗಳು ಕೂಡ ಸಿಕ್ತು ಅಂತ. ಸ್ವಲ್ಪ ನಿಮ್ಮ ಮಾತು ಕಟ್ಟಾಯ್ತು, ಕೇಳಿಸ್ತಾ ಇದೆಯಾ? ಇನ್ನೊಂದ್ಸರಿ ಹೇಳ್ಬೋದಾ? ವಿಭಿನ್ನವಾದ ಪಾತ್ರಗಳು ಅವರಿಗೆ ಜೀವಿಸೋದಕ್ಕೆ ಸಿಕ್ತು ಅಂತ ಹೇಳಿ. ಹೌದು, ಅವರು ಪ್ರತಿಯೊಂದು ಸಿನಿಮಾನು ಬೇರೆ ಬೇರೆ ತರ ಇತ್ತು. ಈಗ ಆಯಿ ಮಿಲನ್ ಕಿ ಬೇಲಾ ಇರ್ಬೋದು, ಅಥವಾ ಆಂಖೆ ಇರ್ಬೋದು, ಶಿಖಾರ್ ಇರ್ಬೋದು, ಸೀತಾ ಅವ್ರ ಗೀತಾ ಇರ್ಬೋದು, ಮೇರಾ ಗಾಂವ್ ಮೇರಾ ದೇಶ್ ಇರ್ಬೋದು. ಅವ್ರು ಮಾಡಿರೋದೆಲ್ಲ ಕಾಮಿಡಿನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ, ಎಮೋಷನಲ್ ಕ್ಯಾರೆಕ್ಟರ್ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನ ಆಂಗ್ರಿ ಯಂಗ್ ಮ್ಯಾನ್ ಅಂತೂ ಬಿಡಿ, ಅವ್ರಿಗೆ ನೀರ್ ಕುಡಿದ ಸ್ಥಲಿಸದು. ಅವ್ರು ಅದನ್ನ ಅಂತಿದ್ರಲ್ಲ, ಒಂಥರ ವಾಚ್ ಮಾಡಿ ತೆಗಿತಿದ್ರಲ್ಲ, ಅಲ್ಲೇ ಒಂದು ಮಜಾ ಬಂದ್ಬಿಡೋದು. ಅದು ಕುಡ್ಕೊಂಡಾಗ ಮಾಡೋ ಆಕ್ಟಿಂಗ್ ಇದೆಯಲ್ಲ, ಅಲ್ಟಿಮೇಟ್. ಅವರು ಕುಡ್ಕಂತರ ಮಾಡ್ತಿದ್ರಲ್ಲ, ಕುಡ್ಕೊಂಡಲ್ಲ ಕುಡ್ಕಂತರ ಬಹಳ ಚೆನ್ನಾಗಿ, ಬಹಳ ಅದ್ಭುತವಾಗಿ ಮಾಡೋದು. ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲಾ ಕಡೆನೂ ಅವ್ರ ಬಾಡಿ ಲ್ಯಾಂಗ್ವೇಜ್ ತಂತಾನೆ ಪಾತ್ರಕ್ಕೆ ಪರಾಕಾಯ ಪ್ರವೇಶ ಮಾಡ್ಬಿಡ್ತೀನಿ. ನಂಗೆ ಅದೇ, ನಾನು ಧರ್ಮೇಂದ್ರ ಅವ್ರು ನೋಡಿದಾಗ ನನ್ಗೆ ವೈಯಕ್ತಿಕವಾಗಿ ವಿಷ್ಣುವರ್ಧನ್ ಅವ್ರು ನೆನಪಾಗೋರು. ಈ ಕಡೆ ರಾಜೇಶ್ ಖನ್ನಾ ಅವರು ಒಂದ್ ಮಟ್ಟಕ್ಕೆ ಹಂಗೇನೆ, ಬಟ್ ಜಾಸ್ತಿ ವಿಷ್ಣುವರ್ಧನ್ ಅವ್ರನ್ನ ನಾನು ಸಮೀಕರಿಸಿದ್ದು ನನ್ನ ವೈಯಕ್ತಿಕ ಧರ್ಮೇಂದ್ರ ಅವ್ರ ಜೊತೆ. ಒಂದೊಂದು ಕ್ಯಾರೆಕ್ಟರ್ನು ಅವರು ಅದ್ಭುತವಾಗಿ ನಿಭಾಯಿಸಿದ್ದಾರೆ. 60 ವರ್ಷಗಳು 300 ಸಿನಿಮಾಗಳು ಒಬ್ಬ ನಟ ನಟಿಸ್ಬೇಕು ಅಂದ್ರೆ ಅದು ಅಗಾಧ ಪ್ರತಿಭೆ ಆಗಿರ್ಬೇಕು, ಅದು ಲೆಜೆಂಡ್ ಆಗಿದ್ರೆ ಮಾತ್ರ ಸಾಧ್ಯ. ನಿಜ. ಧರ್ಮೇಂದ್ರ ಅವರು ಅದನ್ನ ಬಹಳ ನಿರಾಯಸವಾಗಿ ಮಾಡಿದ್ರು. ಅವರು ಕೆಲವ್ರ ಕರಿಯರ್ ಅಲ್ಲಿ ಅಪ್ ಅಂಡ್ ಡೌನ್ ತುಂಬಾ ಅಲ್ವಾ, ಬಟ್ ಧರ್ಮೇಂದ್ರ ಅವ್ರ ಕರಿಯರ್ ನನ್ನ ಪ್ರಕಾರ ಒಂದೇ ಇದ್ರಲ್ಲಿ ಗ್ರಾಫ್ ಅಲ್ಲಿ ಬಂದಿದೆ. ತೀರಾ ಧರ್ಮೇಂದ್ರ ಅವರು ಯಾವತ್ತೂ ಔಟ್ ಆಫ್ ಇದಾಗಿರ್ಲಿಲ್ಲ ಯಾವತ್ತೂ. ಒಂಥರ ಜನ್ಮಜಾತ ಪ್ರತಿಭೆ ಅವರು. ಕರೆಕ್ಟ್, ನಿಜ. ಎಸ್, ಧನ್ಯವಾದಗಳು ಕವಿರಾಜ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಹಿರಿಯ ನಟರಾಗಿರುವಂತಹ ಸುಂದರ್ ರಾಜ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ಧರ್ಮೇಂದ್ರ ಅವರ ನಿಧನಕ್ಕೆ ಗಣ್ಯಾತಿಗಣ್ಯರು ಕಂಬನಿಯನ್ನ ಮಿಡ್ತಾ ಇದ್ದಾರೆ. ಪುತ್ರ ಸನ್ನಿ ಡಿಯೋಲ್ ಅವರು ಅಗ್ನಿಸ್ಪರ್ಶವನ್ನ ಮಾಡಿದ್ದಾರೆ, ಪಂಚಭೂತಗಳಲ್ಲಿ ವಿಲೀನರಾಗಿದ್ದಾರೆ. ಬಾಲಿವುಡ್ ನಟ ಧರ್ಮೇಂದ್ರ ಅವರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ತನ್ನನ್ನು ತಾನು ಯಾವ ರೀತಿಯಂತಹ ಒಂದು ಪಾತ್ರಗಳನ್ನು ನೋಡಬೇಕು ಅಂತಹ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ಯಾವುದೇ ಪಾತ್ರ ಆದರೂ ಸೈ ಆ ಒಂದು ಪಾತ್ರಗಳಲ್ಲಿ ಜೀವಿಸ್ತಾ ಇದ್ದಂಥವರು ಧರ್ಮೇಂದ್ರ ಅವರು. ಅದೇ ಕಾರಣಕ್ಕಾಗಿಯೇ ಅವರು 300ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಟಿಸೋದಕ್ಕೆ ಸಾಧ್ಯ ಆಗಿರೋದು. ಅದರಲ್ಲೂ ಕೂಡ ನಾವು ಗಮನಿಸಬೇಕು, ತನ್ನ 89ನೇ ವಯಸ್ಸಿನಲ್ಲಿ ಅವರು ಇದೀಗ ವಿಧಿವಶರಾಗಿದ್ದಾರೆ. ಆ 89ನೇ ವಯಸ್ಸಿನಲ್ಲಿಯೇ ಅವರು ಸಿನಿಮಾವನ್ನು ಕೂಡ ಮತ್ತೆ ಕೆಲವು ಪಾತ್ರಗಳನ್ನು ಮಾಡಿದರು. ಅವರ ಕೊನೆಯ ಚಿತ್ರ ಆಗಿರೋದು 21 ಅನ್ನುವಂಥದ್ದು. ಅದು ಇದೇ ಡಿಸೆಂಬರ್ನಲ್ಲಿ ರಿಲೀಸ್ ಕೂಡ ಆಗಬೇಕಾಗಿದೆ. ರಿಲೀಸ್ ಆಗೋದಕ್ಕೆಲ್ಲ ತಯಾರಿ ಕೂಡ ನಡೀತಾ ಇದೆ. ಇದರಲ್ಲಿ ಅವರು ತಂದೆಯ ಪಾತ್ರವನ್ನು ಕೂಡ ನಿರ್ವಹಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ತನ್ನ ಕೊನೆ ಉಸಿರು ಇರುವವರೆಗೂ ಒಬ್ಬ ಕಲಾವಿದ, ಒಬ್ಬ ನಟ ತಾನು ಆ ಒಂದು ಪಾತ್ರಗಳನ್ನು ಮಾಡೋದ್ರ ಮೂಲಕನೇ ಜೀವಿಸಿದ್ದಾನೆ ಅಂತ ಹೇಳಿದರೆ ಅವರ ಆ ಒಂದು ಬದುಕಿನ ಸಾರ್ಥಕತೆಯನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾತನಾಡುವುದಕ್ಕೆ ನಮ್ಮ ಜೊತೆ ಇದೀಗ ಹಿರಿಯ ನಟರಾಗಿರುವ ಸುಂದರ್ ರಾಜ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. 6 ದಶಕಗಳ ಸಿನಿರಂಗದ ಪಯಣ, ಜೊತೆಗೆ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ತನ್ನ ಪಾತ್ರವನ್ನು ಮಾಡೋದ್ರ ಮೂಲಕ ಬಾಲಿವುಡ್ನ ಹೀ ಮ್ಯಾನ್ ಆಗಲಿದ್ದಾರೆ. ಯಾವ ರೀತಿಯಾಗಿ ನೆನಪಿಸಿಕೊಳ್ತೀರಿ ಸರ್? ನೀವೇ ಹೇಳ್ಬಿಟ್ಟಿದ್ದೀರಲ್ಲ, 6 ದಶಕಗಳು 300 ಸಿನಿಮಾ, ಹೀ ಮ್ಯಾನ್ ಅಂದ್ರೆ ಒಬ್ರ ಕೈಲೇ ಸಾಧ್ಯ ಆ ತರ ಮಾಡೋದಕ್ಕೆ.
ಯಾಕೆಂದ್ರೆ 6 ದಶಕಗಳು ಒಂದು ಚಿತ್ರರಂಗದಲ್ಲಿ ಇರಬೇಕು ಅನ್ನೋದೇ ದೊಡ್ಡ ವಿಚಾರ ಅದು. ಹ್ಮ್ ಯಾಕೆಂದ್ರೆ ನಮ್ಮ ಕನಸುಗಳನ್ನ ಹೊತ್ಕೊಂಡು ನಾವು ಸಿನಿಮಾ ರಂಗಕ್ಕೆ ಬಂದಾಗ ಏಳು ಬೀಳುಗಳು ಜಾಸ್ತಿ ಇರುತ್ತೆ. ಹೌದು. ಮಧ್ಯದಲ್ಲೇ ನಾವು ಕೊಳ್ಳಿ ಕಳ್ಸ್ಕೊಂಡ್ಬಿಡುತ್ತೆ. ಹ್ಮ್ ಅದೆಲ್ಲವನ್ನೂ ದಾಟಿ ಅವರು ಯಾವುದೋ ಒಂದು ಪಂಜಾಬ್ನ ಭಾಗದಲ್ಲಿ ಹುಟ್ಟಿ ಅಲ್ಲಿಂದ ಬಾಂಬೆಗೆ ಬಂದು ಆ ಕಾಲದಲ್ಲಿ ಕೆಲಸ ಹುಡ್ಕೊಂಡು ಮೂವ್ ಮಾಡಿ ಸ್ಟುಡಿಯೋಗಳೆಲ್ಲ ಮುಂದೆ ಹಿಂದೆಲ್ಲ ಓಡಾಡಿ ಅಲ್ಲೇ ಹೊರಗಡೆ ಮಲ್ಕೊಂಡು ಆ ರೀತಿ ಬಂದಂತ ನಟ ಧರ್ಮೇಂದ್ರ. ಹ್ಮ್ ಹ್ಮ್ ಏನೋ ಯಾವ್ದೋ ಪ್ಯಾಲೇಸ್ ಇಂದ ಬಂದವರಲ್ಲ ಅವರು. ಹ್ಮ್ ಹ್ಮ್ ಸೊ ಅವರ ಬದುಕಿನ ಒಂದು ಶೈಲಿ ನೋಡಿದಾಗಲೇ ಗೊತ್ತಾಗುತ್ತೆ ಅವ್ರು ಅಷ್ಟು ಸ್ಟ್ರಾಂಗ್ ಆಗಿದ್ರು ಅಂತ. ಹ್ಮ್ ಹ್ಮ್ ಇವಾಗ ನೀವು ಏನೇ ಹೇಳಿ ಇವತ್ತು 6 ಪ್ಯಾಕ್ 8 ಪ್ಯಾಕ್ ಎಲ್ಲ ಹೋಗಿ ಜಿಮ್ಗಳಲ್ಲಿ ಹೋಗಿ ಬಾಡಿ ಬೆಳೆಸ್ಕೊಂಡು ಬಂದು ಎಲ್ಲ ನೋಡೋಕ್ಕಿಂತ ಅವ್ರು ಬದುಕಲ್ಲೇ ಅವ್ರು ಹೀಮ್ಯಾನ್ ಆಗಿ ಶೋಮ್ಯಾನ್ ಆಗಿ ಬಂದ್ಬಿಟ್ರು. ಹ್ಮ್ 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 ಸೊ ಹಾಗಾಗಿ ನಮ್ಗೆಲ್ರಿಗೂ ಇಷ್ಟ ಆಗೋದೇನಪ್ಪಾ ಅಂದ್ರೆ ಒಬ್ಬ ಹಳ್ಳಿಯ ಮುಗ್ಧ ಯುವಕ ಒಂದು ಪಂಜಾಬ್ನ ಭಾಗದಿಂದ ಬಂದು ಹ್ಮ್ ಬಾಲಿವುಡ್ ಅಂತ ಒಂದು ಬಾಂಬೆನಲ್ಲಿ ನಿಂತು ಹೋರಾಡಿ ಇವತ್ತು 6 ದಶಕಗಳು 300 ಸಿನಿಮಾ ಅಂತ ನೀವು ಹೇಳ್ಬೇಕಾದ್ರೆ ಅದು ತುಂಬಾನೇ ಕಷ್ಟ ಸಾಧ್ಯ ವಿಚಾರ. ಅದು ತುಂಬಾ ಕಷ್ಟ. ಹ್ಮ್ ಹ್ಮ್ ಅದು ನಮ್ಗೆಲ್ಲ ಒಂಥರ ಸ್ಫೂರ್ತಿ. ನಾವು ಕಾಲೇಜ್ ಡೇಸಲ್ಲಿ 68ರಿಂದ 75 78 80ರವರೆಗೂ ನಾವು ಬಿಡದೆ ಅವ್ರ ಸಿನಿಮಾ ನೋಡ್ತಾ ಇದ್ವಿ ನಾವು. ಹ್ಮ್ 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 ನಮ್ಗೆ ಇವತ್ತಿಗೂ ಅವ್ರ ಸಿನಿಮಾಗಳು ನೋಡಿದ ಅಷ್ಟು ನೆನಪುಗಳಿದೆ. ಅದು ಆಂಕೆ ಆಗಿರ್ಬೋದು ಅಥವಾ ಆಯಿ ಮಿಲನ್ ಕಿ ಬೇಲ್ ಆಗಿರ್ಬೋದು ಅಥವಾ ಶೋಲೆ ಆಗಿರ್ಬೋದು, ಅನುಪಮ ಅಂತ ಒಂದು ಪಿಕ್ಚರ್. ಅನುಪಮ ಅಂತ ಮರೆಯಕ್ಕೆ ಆಗಲ್ಲ. ನೀವು ಅನುಪಮ ಪಿಕ್ಚರ್ ಮತ್ತೆ ಶೋಲೆನ ಕಂಪೇರ್ ಮಾಡಕ್ಕಾಗಲ್ಲ ಆಕ್ಟಿಂಗ್ ಅಲ್ಲಿ. ಒಂದಕ್ಕೊಂದು ತುಂಬಾ ವಿಭಿನ್ನ. ಆಮೇಲೆ ಅವರು ಯಾವ್ದು ಆ ಕಾಲದಲ್ಲಿ ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗಿ ಬಂದವರು ಅಲ್ಲ ಅವರಲ್ಲ. ಒಂದು ಬದುಕಿನ ಒಂದು ಹೋರಾಟವನ್ನ ನೋಡಿ ಬಂದವರು. ಅವರು ಆಡು ಮುಟ್ಟಿದ ಸೊಪ್ಪಿಲ್ಲ ಧರ್ಮೇಂದ್ರ ಮಾಡದೇ ಇರೋ ಪಾತ್ರಗಳೇ ಇಲ್ಲ. ಎಲ್ಲಾ ರೀತಿ ಪಾತ್ರ ಮಾಡಿದ್ದಾರೆ. ಹಾಸ್ಯ ಪಾತ್ರವಾಗಿರ್ಬೋದು, ಸೀರಿಯಸ್ ಪಾತ್ರ ಆಗಿರ್ಬೋದು, ಅಥವಾ ಒಂದು ಸರ್ಕಸ್ ಅಲ್ಲಿ ಕೆಲಸ ಮಾಡುವ ವ್ಯಕ್ತಿ, ಅದು ಮೇರಾ ನಾಮ್ ಜೋಕರ್ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಆ ಸಿನಿಮಾ, ಆ ಪಾತ್ರ ಆಗಿರ್ಬೋದು. ಇವತ್ತು ಕಾಮಿಡಿಗೆ ಎತ್ತಿದ ಕೈ ಅಂದ್ರೆ ಹೀರೋನಲ್ಲಿ ಧರ್ಮೇಂದ್ರ. ಅದು ಶೋಲೆ ಪಿಕ್ಚರ್ ನೋಡೋದಾಗಂತೂ ನಾವು ನಕ್ಕು ವಾಟರ್ ಟ್ಯಾಂಕ್ ಇಂದ ಕೆಳಗಡೆ ಬಿದ್ದು ಬಿಡ್ತೀನಿ ಅಂತ ಹೇಳಿ ಒಂದು ಕುಡಿದು ಬಿಟ್ಟು ಪಾತ್ರ ಮಾಡೋದು ಇವತ್ತಿಗೂ ಮರೆಯಕ್ಕಾಗಲ್ಲ. ಅಂತ ಒಂದು ಅದ್ಭುತವಾದ ಪಾತ್ರ. ಎಲ್ಲದಕ್ಕಿಂತಲೂ ಎಲ್ಲಾ ಹೆಣ್ಮಕ್ಳು ಮೆಚ್ಚುವಂತ ಹೀರೋ. ಯಾವ್ದೇ ಒಬ್ಬ ಹೀರೋಯಿನ್ ಕೇಳಿ ಧರ್ಮೇಂದ್ರ ಜೊತೆ ನಾನು ಆಕ್ಟ್ ಮಾಡ್ಬೇಕು ಅಂತ. ನಮ್ಮ ಸರಿತಾ ಹೋಗಿ ಆಕ್ಟ್ ಮಾಡಿದ್ದಾರೆ. ಕನ್ನಡದ ಸರಿತಾ ಹೋಗಿ ಧರ್ಮೇಂದ್ರ ಜೊತೆ ಆಕ್ಟ್ ಮಾಡಿದ್ದಾರೆ. ಅದು ಒಂದು ಚಾಲೆಂಜ್. ವಯಸ್ಸು ಇವ್ರ ವಯಸ್ಸೇನೋ ಅವ್ರ ವಯಸ್ಸೇನೋ ಅಂದ್ರೆ ಆ ರೀತಿಯಾದ ಒಬ್ಬ ನಾಯಕನ ಜೊತೆ ನಾನು ಪಾತ್ರ ಮಾಡ್ಬೇಕು ಅನ್ನೋ ಒಂದು ಆಸೆ ಪ್ರತಿಯೊಂದು ಹೀರೋಯಿನ್ಗೂ ಬರ್ಬೇಕು. ಆ ರೀತಿಯಾದ ಒಬ್ಬ ಹೀರೋ ನಮ್ಮ ಕನ್ನಡಕ್ಕೆ ತುಂಬಾ ಹತ್ತಿರವಾದ ಮನಸ್ಸು ಅಂತಂದ್ರೆ ವಿಷ್ಣುವರ್ಧನ್. ಆ ವಿಷ್ಣುವರ್ಧನ್ ಕಂಡ್ರೆ ಅವ್ರಿಗೆ ತುಂಬಾ ಅಭಿಮಾನ ಇತ್ತು ಅವ್ರಿಗೆ. ಸೊ ವಿಷ್ಣುವರ್ಧನ್ ಕೂಡ ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಅವರಿಬ್ರು ಭೇಟಿಯಾಗಿ ಪರಸ್ಪರ ನಾನು ನಿಮ್ ಫ್ಯಾನ್ ಅಂತ ಹೇಳಿ ನಾನು ನಿಮ್ ಫ್ಯಾನ್ ಅಂತಾರೆ. ನನ್ಗೆ ಅರ್ಥ ಆಗ್ಲಿಲ್ಲ. ಇವ್ರು ನೋಡಿದ್ರು ನಾಗರಾವ್ ನೋಡ್ಬಿಟ್ಟು ಅವ್ರು ಹೇಳ್ತಾ ಇರೋದು. ನಾಗರಾವ್ನ ನೋಡಿದ್ರಂತ ಪಿಕ್ಚರ್ ನೋಡಿದ್ಮೇಲೆ ಆ ಮಾತು ಹೇಳಿರೋದು. ಇದು ಐಕಾನ್. ಆಮೇಲೆ ನಾವೆಲ್ಲ ಮೆಚ್ಕೋತಾ ಇದ್ದಿದ್ದು ಏನಪ್ಪಾ ಅಂದ್ರೆ ಧರ್ಮೇಂದ್ರನ ಆ ಫೇಸ್ ಅಷ್ಟು ಮೇಲ್ ಒಂದು ಶಿವಾನಿಸಮ್ ಅಂತಲ್ಲ ಆ ತರದ್ದು ಒಂದು ಗಂಡು ಮುಖಾದು. ಅವ್ರಿಗೆ ವಿಷ್ಣುವರ್ಧನ್ ನೋಡ್ಬಿಟ್ಟು ನೀವೆಷ್ಟು ಸುರಿದ್ರಪ್ಪಿ ಅಂತ ಹೇಳಿ ಪರಸ್ಪರ ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಸೊ ಅಂತ ಒಬ್ಬ ವ್ಯಕ್ತಿ ನಾವು ನಮ್ಮ ಸಿನಿಮಾ ಬಂದ ಹೊತ್ತಿನಲ್ಲಿ ನಾವು ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದ್ವಿ. ಅವರ ಸಿನಿಮಾಗಳನ್ನೆಲ್ಲ ರಂಜಿಸ್ತು ಅವ್ರದ ನಾವು ಅಂತ ಸಿನಿಮಾಗಳೆಲ್ಲ ನೋಡಿ ಬೆಳೆದಾಗ ನಮ್ಗೆ ಅಂತ ಪಾತ್ರಗಳೆಲ್ಲ ಸಿಗ್ಲಿಲ್ವಲ್ಲ ಅಂತ ಕೊರತೆ ಇದ್ರು ಅವ್ರ ಸಿನಿಮಾಗಳನ್ನ ನೋಡೋದ್ರ ಮೂಲಕ ನಾವ್ ಅದನ್ನ ನೀಗಿಸ್ಕೊಂಡಿದೀವಿ. ಇವತ್ತಿಗೂ ನಮ್ಗೆ ಏನಾದ್ರು ರಾಮನಗರಕ್ಕೆ ಹೋದಾಗ ಶೋಲೆ ಪಿಕ್ಚರ್ ನೆನಪಾಗ್ಬಿಡತ್ತೆ. ಶೂಟಿಂಗ್ ಎಲ್ಲ ನೋಡಕ್ ಹೋಗಿದೀವಿ ಅವತ್ತು. ರಾಮನಗರಕ್ಕೆ ನಾವು ಮೋಟರ್ ಸೈಕಲ್ ತಗೊಂಡು ಶೂಟಿಂಗ್ ನೋಡಕ್ ಹೋಗಿದ್ವಿ. ನಾನು ಆಲ್ರೆಡಿ ಅವಾಗ ಕಾಡು ಚೋಮನ ಧ್ವನಿ ಮಾಡಿದ್ದೆ. ಆದ್ರೂ ಕೂಡ ಒಂದು ಆಕರ್ಷಣೆ, ಅವ್ರು ನೋಡ್ಬೇಕು, ಅವ್ರನ್ನ ಹತ್ರ ನೋಡ್ಬೇಕು ಅಂತ ತುಂಬಾ ಯಾರನ್ನೇನೋ ಅವರು ಯಾರನ್ನ ಕರೆದು ಮಾತಾಡ್ಸೋರು. ದಟ್ ಈಸ್ ದ ಸಿಂಪ್ಲಿಸಿಟಿ ಆಫ್ ದಟ್ ಮ್ಯಾನ್. ನಾವು ಅವರ ಸಿಂಪ್ಲಿಸಿಟಿ ಬಗ್ಗೆ ಆಗ್ಲೇ ಮಾತಾಡ್ತಿದ್ವಿ ಸರ್. ಅಂದ್ರೆ ಎಲ್ಲೂ ಕೂಡ ಈಗ ನಾವು ಗಮನಿಸ್ತೀವಿ ಒಂದು ಬಾಡಿ ಗಾರ್ಡ್ಸ್ ಗಳನ್ನ ಇಟ್ಕೊಳ್ತಾರೆ. ಆದ್ರೆ ಅಂತ ಆ ರೀತಿಯಾಗಿ ಅಷ್ಟು ಫೇಮ್ ಇದ್ರು ಕೂಡ ಅವ್ರು ನನಗೆ ಆತರ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದವಂತವ್ರು. ಇಲ್ಲ ಯಾಕೆ ಹೇಳಿ, ಬಾಡಿ ಗಾರ್ಡ್ ಅವ್ರ ಬಾಡಿನೇ ಅವ್ರನ್ನ ಗಾರ್ಡ್ ಮಾಡ್ತಾ ಇತ್ತು. ಅವ್ರ ಬಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ಗಾರ್ಡ್ ಬೇಕಾಗಿಲ್ಲ, ಅವ್ರ ಬಾಡಿನೇ ಬಾಡಿ ಗಾರ್ಡ್ ಅದು. ಅಂತ ಒಬ್ಬ ವ್ಯಕ್ತಿತ್ವ. ಆಮೇಲೆ ಎರಡನೇದು ಇವತ್ತಿನ ಇಂಡಸ್ಟ್ರಿ ಬೇರೆ,
ಇವತ್ತು ನಿಮ್ಗೆ ಬೌನ್ಸರ್ಸ್ ಗಿನ್ಸರ್ಸ್ ಎಲ್ಲ ಬರ್ತಾರೆ. ಅದು ತಪ್ಪು ರೈಟ್ ಅಂತ ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ಕೆಲವರು ಇವತ್ತಿನ ಅಭಿಮಾನಿಗಳು ಅತ್ಯುತ್ಸಾಹದಲ್ಲಿ ಮೈ ಮೇಲೆ ಬಿದ್ದು ಎಲ್ಲ ತಳ್ಳಿ ಗಿಳ್ಳಿ ಏನಾದ್ರು ಮೈ ಬರ್ತಾರೆ, ಅದಕ್ಕೋಸ್ಕರ ಒಂದು ಪ್ರೊಟೆಕ್ಷನ್ ಹಾಕೋತಾರೆ. ಆದ್ರೆ ಇವತ್ತು ಅಭಿಮಾನಿಗಳ ಒಂದು ಭಾವ ಬೇರೆ ತರ ಇದೆ, ಅವತ್ತಿನ ಅಭಿಮಾನಿಗಳ ಭಾವ ಬೇರೆ ತರ ಇತ್ತು. ನಾವೆಲ್ಲ ಆರಾಮಾಗಿ ರಾಜ್ಕುಮಾರ್ ರೋಡ್ ಅಲ್ಲಿ ನಡ್ಕೊಂಡ್ ಬಂದಾಗ ಯಾರೇನು ಮಾಡ್ತಾ ಇರ್ಲಿಲ್ವೇ? ಮಾರ್ನಿಂಗ್ ವಾಕ್ ಮಾಡೋರಲ್ಲ ರಾಜ್ಕುಮಾರ್ ಸದಾಶಿವನಗರದಲ್ಲಿ, ದೂರದಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಹೋಗೋರು. ಅಂದ್ರೆ ಏನ್ ಹೇಳ್ತೀನಿ, ನಾವು ಇವತ್ತು ಸಿನಿಮಾ ಅಂತ ತಕ್ಷಣ ಆಗೋದು ಒಂದ್ ಸಿನಿಮಾಗೆ ಸಾಧಿಸ್ಬಿಟ್ಟಿದೀನಿ ಅಂತ ಅನ್ಕೋದ್ವಿ. ನಾಟ್ ನೆಸೆಸರಿ. ಇದು ದೊಡ್ಡ ಜರ್ನಿ. ಇದು ಸಿನಿಮಾ ರಂಗದಲ್ಲಿ ನೀವು 50 ವರ್ಷ, ನಾನೇ 53 ವರ್ಷ ಆಗೋಯ್ತು ನನಗೆ ಸಿನಿಮಾ ರಂಗಕ್ಕೆ ಬಂದು. ಸೊ ಹಾಗಾಗಿ ಅವರು 6 ದಶಕಗಳು ಅಂದ್ರೆ ಲೆಕ್ಕ ಹಾಕಿ ನೀವು 60 years, ಇನ್ನೂ ಜಾಸ್ತಿ ಅಂತ ಅನ್ಕೊಂಡಿದ್ದೀನಿ. ನನ್ನ ಪ್ರಕಾರ ಅವರು 65 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಸರ್, ಈಗ ನಾನು ಕೊನೆಯ ಪ್ರಶ್ನೆ ಕೇಳ್ಬೇಕು ನಿಮ್ಗೆ, ಯಾಕಂದ್ರೆ ಈಗ 89 ವರ್ಷದಲ್ಲಿ ಅವರು ಇವತ್ತು ವಿಧಿವಶರಾಗಿರೋದು. 89ನೇ ವಯಸ್ಸಿನಲ್ಲೂ ಕೂಡ ಸಿನಿಮಾ ಮಾಡಿದ್ದಾರೆ. ಇಕ್ಕೀಸ್ ಅನ್ನುವಂಥ ಸಿನಿಮಾ ನೆಕ್ಸ್ಟ್ ಡಿಸೆಂಬರ್ 25ನೇ ತಾರೀಕು ಅದು ರಿಲೀಸ್ ಆಗ್ಬೇಕು. ಬರುತ್ತೆ, ನಾನು ಹೇಳೋದು ಅದಕ್ಕೆ. ಇರುವೆ ತರ ಬದುಕಬೇಕು. ಬದುಕಿದ್ರೆ ಇರುವೆ ನಿದ್ದೆ ಮಾಡಲ್ಲ, ಇರೋ ಒಂದೇ ಜಾಗದಲ್ಲೂ ಇರಲ್ಲ. ಸೊ ನಾವು ಹಂಗೆ ಕೆಲಸ ಮಾಡ್ತಾ ಇರಬೇಕು. ನಾವು ಕೆಲಸ ಮಾಡಿದಾಗ್ಲೇ ನೋಡಿ, ಇವತ್ತು ಎಷ್ಟೋ ಜನ ಅವ್ರ ಕಾಲಘಟ್ಟದಲ್ಲಿ ಇದ್ದಂತ ನಟರುಗಳು ಯಾರು ಮರ್ತೇ ಹೋಗ್ಬಿಟ್ಟಿದ್ದಾರೆ ಕೆಲವ್ರನ್ನೆಲ್ಲ. ಹೌದು, ನಿಜ. ಆದ್ರೆ ಧರ್ಮೇಂದ್ರ ಇನ್ನು ನೆನಪಲ್ಲಿ ಇದ್ದಾರೆ ಅಂದ್ರೆ ತಿಳ್ಕೊಳ್ಳಿ. ಅವ್ರ ಅಭ್ಯಾಸ ಬಲ ಹೇಗಿತ್ತು, ಅವ್ರ ಜೀವನ ಶೈಲಿ ಹೇಗಿತ್ತು, ಅವ್ರ ಮಾತುಗಾರಿಕೆ ಹೇಗಿತ್ತು, ತುಂಬಾ ಕಷ್ಟ. ಆ ರೀತಿಯಾಗಿ ಒಬ್ಬ ನಟ ತನ್ನನ್ನ ತಾನು ರೂಢಿಸ್ಕೊಂಡು, ಅದು ಕಾಂಪಿಟೇಟಿವ್ ವರ್ಲ್ಡ್ ಇದು. ಪ್ರತಿ ಸಲನೂ ಕಾಂಪಿಟೇಷನ್. ಒಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ರೆ ಇನ್ನೊಬ್ರು ಯಾರ ಪಕ್ಕದ ಬಂದ್ಬಿಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ 6.5 ದಶಕಗಳು ಹಿಂದಿ ಚಿತ್ರರಂಗವನ್ನು ಆಳಿದಂತ ಧೀಮಂತ ಚಕ್ರವರ್ತಿ ಧರ್ಮೇಂದ್ರ. ಎಸ್ ಸರ್, ಧನ್ಯವಾದಗಳು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನಮ್ಮ ಜೊತೆ ಇದೀಗ ಧರ್ಮೇಂದ್ರ ಅವರ ಜೀವನ ಪಯಣದ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಸೂರ್ಯಪ್ರಕಾಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗಾಗಲೇ ಧರ್ಮೇಂದ್ರ ಅವರ ವಿಚಾರವನ್ನು ನಾವು ಅನೇಕ ಹಿರಿಯ ನಟರುಗಳ ಜೊತೆಗೆ, ಚಿತ್ರ ಸಾಹಿಗಳ ಜೊತೆಗೆ ಮಾತನಾಡ್ತಿದ್ದಾಗ ಅವರ ಜೀವನದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಸಿಂಪ್ಲಿಸಿಟಿ ಆಗಿರ್ಬೋದು, ಅಥವಾ ಅವರು ಮಾಡಿದಂತಹ ವಿಭಿನ್ನ ಪಾತ್ರಗಳಾಗಿರ್ಬೋದು, ಜೊತೆಗೆ ಅವ್ರು ಹೀ ಮ್ಯಾನ್ ಅಂತ ಯಾಕೆ ಕರೆಸ್ಕೊಂಡ್ರು ಅಂತ ಹೇಳಿ ಅವರನ್ನ ಯಾವ ರೀತಿಯಾಗಿ ನೋಡ್ತಿದ್ದೀರಿ ಸರ್ ನೀವು? ಅಂದ್ರೆ ಅವರ ಪಾತ್ರಗಳು, ಅವರ ಸವಾಲುಗಳೇ ಅವರ ನಟನೆಯ ಸವಾಲುಗಳಿದಾವಲ್ಲ, ಅದರಲ್ಲಿ ಎಲ್ಲಾ ತರನು ಮಾಡಿದ್ದಾರೆ. ಒಬ್ಬ ಹೀರೋ ಆಗಿ ಸಮಾಜ ಸೇವೆ ಆಗ್ಲಿ, ಇನ್ನೊಂದು ಅಲ್ಲಿ ವಿಲನ್ ಜೊತೆ ಫೈಟ್ ಮಾಡೋದಾಗ್ಲಿ, ಅವೆಲ್ಲ ನೋಡಿದ್ರೆ ಅವರು ಹೀಮ್ಯಾನ್ ತರನೇ. ಅವ್ರ ನಿಜ ಬದುಕಿನಲ್ಲಿ ನನ್ಗಿನ್ನ ಅವಾಗ 8-9 ವರ್ಷ ರಾಮನಗರದಲ್ಲಿ ಶೂಟಿಂಗ್ ನಡೀತು, ಶೋಲೆ ಶೂಟಿಂಗು. ನನ್ನ ತಂದೆಯವರು ನನ್ನ ಕರ್ಕೊಂಡೋಗಿದ್ರು ಹೋಲಿಕೆ ದಿನ ಹಾಡು. ಆ ಹಾಡು ಚಿತ್ರೀಕರಣ ನಡಿಬೇಕಾದ್ರೆ ನಮ್ಮ ತಂದೆಯವರು ನಮ್ಮ ಫ್ಯಾಮಿಲಿ ಪೂರ್ತಿ ಕೆಂಗಲ್ನಲ್ಲಿ ಆಂಜನೇಯನ್ಗೆ ದರ್ಶನ ಮಾಡ್ಕೊಂಡು ಆ ಪ್ರಸಾದ ತಗೊಂಡು ಅಲ್ಲೋಗಿದ್ವಿ. ರಮೇಶ್ ಚಿಪ್ಪಿ ಆ ಡೈರೆಕ್ಟರ್ ಅವರು ನಮ್ಮ ತಂದೆ ವಿಶ್ವನಾಥ್ ಶೆಟ್ಟಿ ಅಂತ ಡೆಕ್ಕನ್ ಹೆರಾಲ್ಡ್ ರಿಪೋರ್ಟರ್ ಆಗಿದ್ರು ಅವಾಗ. ರಮೇಶ್ ಚಿಪ್ಪಿ ಆಕ್ಸೆಸ್ ಇತ್ತು. ಹೋಲಿಕೆ ದಿನ ಶೂಟಿಂಗ್ ಟೈಮ್ ನಲ್ಲಿ ಅಲ್ಲಿಗೆ ಹೋದ್ವಿ. ಅವಾಗ ಅವರು ಧರ್ಮೇಂದ್ರ ಅವ್ರನ್ನ ಮತ್ತೆ ಹೇಮಾ ಮಾಲಿನಿ ಅವ್ರನ್ನ ಕರೆಸಿ ಪರಿಚಯ ಮಾಡ್ಕೊಟ್ರು. ನಾನು ಇನ್ನ ತುಂಬಾ ಚಿಕ್ಕ ಹುಡುಗ, ಆದ್ರೂ ಧರ್ಮೇಂದ್ರ ಅವ್ರ ಶೂಟಿಂಗ್ ಆಗ್ಲಿ, ಅವ್ರು ಆ ಮಧ್ಯೆನು ನನ್ನ ತುಂಬಾ ಚೆನ್ನಾಗಿ ಮಾತಾಡಿಸಿ, ನನ್ನ ಹೆಸರೆಲ್ಲ ಕೇಳಿ, ನನ್ ಮುದ್ದಾಡಿ ಅವೆಲ್ಲ ಮಾಡಿದ್ರು. ಆಮೇಲೆ ಅವಾಗ್ಲೇನೆ ಅವ್ರ ನಟನೆ ಅನ್ನೋದು ನನ್ಗೆ ಅವತ್ತು ನೋಡಿ, ಇನ್ನ ಬರೀ ನನ್ಗೆ 8-9 ವರ್ಷ ಆದ್ರೂನು ಅಚ್ಚಳಿದೆ ಉಳಿದಿದೆ ಹಂಗೇನೆ. ಹೇಮಾ ಮಾಲಿನಿ ಅವರು ಆ ಡ್ರೆಸ್ಸು, ಆಮೇಲೆ ಧರ್ಮೇಂದ್ರ ಅವ್ರ ನಮ್ ಜೊತೆ ಮಾತಾಡಿದ್ದು ಎಲ್ಲಾನು ಇನ್ನ ಅಚ್ಚಳಿದೆ ಉಳಿದಿದೆ. ಬಹಳ ಸಂಭಾವಿತ ವ್ಯಕ್ತಿ, ಬಹಳ ಸೌಮ್ಯ ಸ್ವಭಾವದವರು ಅವಾಗ ನಾವು ನೋಡ್ದಂಗೆ. ಆಮೇಲೆ ಅವರ ಎಲ್ಲಾ ಪಿಕ್ಚರ್ಗಳನ್ನು ತದನಂತರ ನಾವೆಲ್ಲ ನೋಡ್ಕೊ ಬಂದಿದೀವಿ. ತುಂಬಾ ಚೆನ್ನಾಗಿ ನಟನೆ ಮಾಡ್ತಿದ್ರು. ಅವ್ರನ್ನ ಕಳ್ಕೊಂಡಿದ್ದು ರಾಮನಗರಕ್ಕೂ ಒಂಥರ ದುಃಖನೇ. ಯಾಕೆಂದ್ರೆ ಸುಮಾರು 2 ವರ್ಷಗಳ ಕಾಲ ಇಲ್ಲಿ ಚಿತ್ರೀಕರಣ ನಡೆದಿದೆ. ಅಷ್ಟು ನಮ್ಮ MG ರೋಡಲ್ಲಿ ನಮ್ಮ ಮನೆ ಇತ್ತು. ನಮ್ಮ ಪಕ್ಕದಲ್ಲೇ ಒಂದು ಚೌಲ್ಟ್ರಿ, KCN ಚೌಲ್ಟ್ರಿ ಅಂತಿತ್ತು. ಅಲ್ಲಿ ಅವರ ಸೆಟ್ದು ಜನ, ಆಮೇಲೆ ಸೆಟ್ದು ಎಲ್ಲಾನು ತಗೊಂಬಂದು ಹಲ್ಲಾಕ್ತಿದ್ರು. ಬಟ್ ಇವ್ರ ಆಕ್ಟರ್ಗಳೆಲ್ಲಾನು ಬೆಂಗಳೂರು ಅಶೋಕ ಹೋಟ್ಲಿಗೆ ಹೋಗಿ ಅಲ್ಲಿ ತಂಗಿ ಮಾರನೇ ದಿನ ಬರ್ತಿದ್ರು. ಆದ್ರೆ ಇಲ್ಲಿ ವಾಸ ಇದ್ದು ಇಲ್ಲಿ KCN ಚೌಲ್ಟ್ರಿಗೂ ಬಂದಿದ್ದಾರೆ. ಅದ್ ಬಂದಾಗ್ಲೂ ಅಷ್ಟೇನೆ ಅವ್ರ ಜನಗಳು ಅವಾಗೆಲ್ಲ ಮುತ್ಕೊಂಡು ಮಾತಾಡೋದು ಎಲ್ಲ ತುಂಬಾ ಚೆನ್ನಾಗಿ. ಏನು ಬಿಂಕು ಬಿಗುಮಾನ ಅವೆಲ್ಲ ಏನು ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಮಾತಾಡೋ, ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ, ಹಿಂದಿಲೇನೆ ಮಾತಾಡೋರು. ತುಂಬಾ ಚೆನ್ನಾಗಿ ಇತ್ತು. ಅವ್ರು ನಿಜವಾಗ್ಲೂ ಹೀ ಮ್ಯಾನ್ ಅನ್ನೋದಕ್ಕೆ ಒಂದು ಅರ್ಥ ಇದೆ. ನಿಜವಾಗ್ಲೂ ಹೀ ಮ್ಯಾನ್. ಎಸ್ ಸರ್, ಧನ್ಯವಾದಗಳು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.
ಧರ್ಮೇಂದ್ರ ಅವರ ಅಗಲಿಕೆ ಒಂದು ಯುಗ ಅಂತ್ಯ. ಧರ್ಮೇಂದ್ರ ಅವರ ಅಗಲಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಭಾರತೀಯ ಸಿನಿಮಾದಲ್ಲಿ ಯುಗಾಂತ್ಯವಾಗಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಧರ್ಮೇಂದ್ರ ಅವರ ಅಗಲಿಕೆಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರತಿಯೊಂದು ಪಾತ್ರಕ್ಕೂ ಧರ್ಮೇಂದ್ರ ಅವರು ಜೀವವನ್ನ ತುಂಬಿದವರು, ಅಸಂಖ್ಯ ಜನರ ಮನವನ್ನ ಗೆದ್ದವರು ಧರ್ಮೇಂದ್ರ. ಎಕ್ಸ್ ಪೋಸ್ಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಧರ್ಮೇಂದ್ರ ಅವರ ಅಗಲಿಕೆಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಬಾಲಿವುಡ್ನ ಹೀ ಮ್ಯಾನ್ ಇನ್ನಿಲ್ಲ. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಮನೋಜ್ಞವಾದ ಅಭಿನಯವನ್ನ ಮಾಡುವುದರ ಮೂಲಕ ಯಾವುದೇ ಪಾತ್ರ ಕೊಟ್ಟರೂ ಆ ಪಾತ್ರಕ್ಕೆ ಜೀವವನ್ನು ತುಂಬುತ್ತಾ ಇದ್ದಂತಹ ಶೋಲೆ ಖ್ಯಾತಿಯ ಬಾಲಿವುಡ್ನ ನಟ, ಹಿರಿಯ ನಟ, ಎವರ್ ಗ್ರೇನ್ ನಟ, ಹಿಟ್ ಮ್ಯಾನ್ ಆಗಿರುವಂತಹ ಧರ್ಮೇಂದ್ರ ಅವರ ವಿಧಿವಶಕ್ಕೆ ಇದೀಗ ಇಡೀ ಬಾಲಿವುಡ್ ಮಾತ್ರ ಅಲ್ಲ, ಅನೇಕ ಗಣ್ಯರು ಕಂಬನಿಯನ್ನ ಮಿಡಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ.